ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಆದಂಥ ಜೀವನದವರೇ ಹಾಗೂ ಇದೇ ಭಾಗದ ರೈತ ಮುಖಂಡರಾದಂಥ ಕೃಷ್ಣಮೂರ್ತಿಯವರು, ಹಾಗೆ ನಮ್ಮ ಪಕ್ಷದ MP ಚುನಾವಣೆ ನಿಂತಿರುವಂಥ ಬಾಸ ಅವರು, ಹಾಗೆ ನಮ್ಮ ಎಲ್ಲ ಬೆಂಗಳೂರಿನಿಂದ ಬಂದಿದ್ದಂಥ KRS ರಾಜ್ಯ ಸಮಿತಿಯ ಕಾರ್ಯಕರ್ತರು ಮತ್ತು ರಾಮನಗರ ಜಿಲ್ಲೆಯ ಎಲ್ಲ KRS ಪೇಟೆ ಕಾರ್ಯಕರ್ತರಿಗೆ ನಮಸ್ಕಾರಗಳು. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಂತ ಹೇಳಿದ್ರೆ, ಇದೇ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಏನು ಬಿಡದಿ ಟೌನ್ಶಿಪ್ ಸುಮಾರು 9,600 ಎಕರೆಯನ್ನು ವಿದೇಶ್ ಟೌನ್ಶಿಪ್ ಮಾಡೋದಕ್ಕೆ ಏನು ರೈತರನ್ನು ಒಕ್ಕಲೆಬ್ಬಿಸಿ ಇವತ್ತು ವಶಪಡಿಸ್ಕೊಳ್ತಾ ಇದೆ. ಅದರ ವಿರುದ್ಧವಾಗಿ ನಾವು ಆ ಭಾಗದ ರೈತರಿಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಉಸ್ತುವಾರಿಯಾದಂಥ ಜೀವನದವರು ಮಾತಾಡ್ತಾರೆ. ಏನು ಬೈರ್ಮಂಗ್ಲ ಮತ್ತು ಕುಂಚಗಾಡದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿಡದಿ ತಾಲೂಕಿನಲ್ಲಿ ಸುಮಾರು 443 ದಿನಗಳಿಂದ ಇವತ್ತಿಗೆ 441ನೇ ದಿನ ಆ ಭಾಗದ ರೈತರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಮ್ಮ ಗ್ರಾಮ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ. ನಿಜವಾಗ್ಲೂ ಬೆಂಗಳೂರಿನಿಂದ ಕೇವಲ 30-35 ಕಿಲೋಮೀಟರ್ ದೂರದಲ್ಲಿರುವಂತಹ ಅರೆಮಲೆನಾಡು ರೀತಿ ಕಾಣಿಸ್ತಿರುವಂತಹ ಭಾಗದ ರೈತರು ಇವತ್ತು ಅವರ ಜಮೀನನ್ನು ರಾಜ್ಯ ಸರ್ಕಾರ ಏನು ಕಿತ್ಕೊಳ್ಳೋದು ಕೊಡ್ತೀವಿ, ಒಂದು ರೀತಿ ಟೌನ್ಶಿಪ್ ಮಾಡ್ತೀವಿ ಅಥವಾ AICT ಮಾಡ್ತೀವಿ ಅಂತೇಳಿ ರೈತರಿಗೆ ಬೆಳೆದೇ ಇರುತ್ತದೆ. ಯಾಕೆಂದರೆ ರೈತರು ನಿಜವಾಗ್ಲೂ ಉಳುಮೆ ಮಾಡ್ತಾ ಇದ್ದಾರೆ, ಅಲ್ಲಿ ಬೇಸಾಯ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು ರೈತರು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 7 ಲಕ್ಷ ಲೀಟ್ರು, ಒಂದು ವರ್ಷಕ್ಕೆ 7 ಲಕ್ಷ ಲೀಟ್ರು ಹಾಲನ್ನು KMF ನಂದಿನಿಗೆ ಹಾಕಿರುವಂಥದ್ದು ಒಂದು ಇತಿಹಾಸ ಅವರೆಲ್ಲ ರೈತರು ಹೇಳ್ತಾ ಇದ್ರು. ಕರ್ನಾಟಕದಲ್ಲೇ ಇತಿಹಾಸ ಸಾಲದು, ನಾವು 7 ಲಕ್ಷ ಲೀಟ್ರು ಒಂದು ವರ್ಷದಲ್ಲಿ ಮಾಡಿರುವಂಥದ್ದು. ಆದರೆ ಇವತ್ತಿನ ಈಗ ಸದ್ಯ ಮುಖ್ಯಮಂತ್ರಿ ಆಗಿಕೊಂಡಿರುವಂಥ DK ಶಿವಕುಮಾರ್ ಅವರು ಅಲ್ಲಿ ಯಾರು ರೈತರೇ ಇಲ್ಲ, ಕೃಷಿ ಮಾಡ್ತಾ ಇಲ್ಲ ಅಂತ ಹೇಳಿ ಆ ಜಮೀನುಗಳನ್ನು ಸುಮಾರು 9,600 ಎಕರೆ, ಒಟ್ಟು 9,600 ಎಕರೆ ಜಮೀನನ್ನು AICT ಅಥವಾ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿರುವಂಥದ್ದು. ಅದರಲ್ಲಿ 2,600 ಎಕರೆ ಸರ್ಕಾರಿ ಭೂಮಿ ಇದೆ. ರೈತರು ಅಲ್ಲಿ ಒಂದು ಕಡೆ ಬದನೆಕಾಯಿ ಬೆಳೀತಾ ಇದ್ದಾರೆ, ಹಾಗಲಕಾಯಿ ಬೆಳೀತಾ ಇದ್ದಾರೆ, ಟೊಮೊಟೊ ಬೆಳೀತಾ ಇದ್ದಾರೆ, ತೆಂಗಿನ ಮರಗಳಿವೆ, ಅಡಿಕೆ ಹಾಕಿದ್ದಾರೆ. ಈ ರೀತಿಯಾಗಿ ಕೃಷಿ ಚಟುವಟಿಕೆಗಳಲ್ಲೇ ಭಾಗವಹಿಸುತ್ತಿರುವಂತಹ ರೈತರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದನ್ನು ವಿರೋಧಿಸಿ ನಾವು ಇದೇ 6ನೇ ತಾರೀಕು ಶನಿವಾರ ಬೃಹತ್ತಾದಂತಹ ಒಂದು ಬೈಕ್ ಮತ್ತು ಕಾರ್ ರ್ಯಾಲಿಯನ್ನು ಆಯೋಜಿಸಿದ್ದೀವಿ KRS ಪಕ್ಷದ ವತಿಯಿಂದ. ಎಲ್ಲ ಏನು ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ದಲಿತ ಸಂಘಟನೆಗಳು ಎಲ್ಲರನ್ನೂ ಒಟ್ಟುಗೂಡಿಸಿ ಎಲ್ಲರೂ ಜೊತೆ ಸೇರಿ ಈ ರ್ಯಾಲಿಯನ್ನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಗೌರವಾಧ್ಯಕ್ಷರು ಒಂದು ನೇತೃತ್ವದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಮತ್ತೆ ಇವಾಗ ಇದೇ ವಿಚಾರವಾಗಿ ಈಗ ಇವರು ಭೂಮಿ ಕಳ್ಕೊಳ್ಳುವಂಥವ್ರಿಗೆ ಎಕರೆಗೆ 2,20,00,000 ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂಥದ್ದು. ರೈತರನ್ನ ನಾವು ಮಾತಾಡಿಸಿದಂಥ ಸಂದರ್ಭದಲ್ಲಿ ಏನು ರೇಷ್ಮೆ ಮತ್ತು ಹೈನುಗಾರಿಕೆಯಿಂದಲೇ ಸುಮಾರು 1 ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ. ರೇಷ್ಮೆ ಮತ್ತು ಹಸು ಸಾಕಾಣಿಕೆಯಿಂದಲೇ ಇವತ್ತು ಒಬ್ಬೊಬ್ಬ ರೈತರು ಹೇಳ್ತಾರೆ 1 ಕೋಟಿಯಷ್ಟು ವರ್ಷಕ್ಕೆ ವಾರ್ಷಿಕವಾಗಿ 1 ಕೋಟಿ ಸಂಪಾದನೆ ಮಾಡ್ತಾ ಇದ್ದೀವಿ ನಾವು. ಇವ್ರು ಕೊಡುವಂತಹ 2 ಕೋಟಿಗೆ ನಾವು ಕಾಯ್ಕೊಂಡಿಲ್ಲ. ಇದೇ ಈಗಲ್ಟನ್ ರೆಸಾರ್ಟ್ ಬಗ್ಗೆ ಅವರು ಯಾರು ಹಿಂಗೆ ಪ್ರಸ್ತಾಪ ಮಾಡಿದಾಗ 12 ಕೋಟಿ ಕೊಟ್ಟಿದ್ದಾರಂತೆ ಎಕರೆಗೆ. ರೈತರು ಉಳುಮೆ ಮಾಡ್ತಾರಂತ ಭೂಮಿಗೆ 2 ಕೋಟಿ. ಈಗ ಅದನ್ನ ಈಗಲ್ಟನ್ ರೆಸಾರ್ಟ್ ಮಾಡಿರೋರಿಗೆ ಎಕರೆಗೆ 12 ಕೋಟಿ ಕೊಟ್ಟಿದೆ. ಇದು ಏನು ಮಲತಾಯಿ ಧೋರಣೆ ಅಥವಾ ರೈತರಿಗೆ ಮಾಡ್ತಾ ಇರುವಂತಹ ದ್ರೋಹ ಒಂದು ಕಡೆ ರಾಜ್ಯ ಸರ್ಕಾರ. ಮತ್ತೆ ಭೂಮಿಯನ್ನ ಕಳ್ಕೊಳ್ಳುವಂತ ರೈತ ಅವರ ಜೀವನ ನಿಜವಾಗ್ಲೂ ಅಲ್ಲಿನ ಯುವ ಜನತೆಯೂ ಕೃಷಿಗೆ ಅವಲಂಬಿತವಾಗಿದ್ದಾರೆ. ಅವ್ರಿಗೆ ಏನ್ ಮಾಡ್ತಾರೆ, ಬೀದಿಗೆ ಬರುವಂತ ಕೆಲಸವನ್ನ ಮಾಡುವಂತ ಪ್ರಯತ್ನ ಇದು ರಾಜ್ಯ ಸರ್ಕಾರದಿಂದ. ಕೃಷಿ ನಂಬ್ಕೊಂಡಿರುವಂತ ಯುವಕರು ಇವತ್ತು ಬೀದಿಗೆ ಬರ್ಬೇಕಂತ. ಯಾಕಂದ್ರೆ ಬಹುತೇಕರಲ್ಲಿರೋರು ಹೇಳ್ತಾ ಇದ್ರು, ನಾವು ಬೇರೆ ವಿದ್ಯಾವಂತರು ಅಂತೂ ಆಗಿಲ್ಲ, ಕೃಷಿ ಬಿಟ್ಟು ಬೇರೆ ಬದುಕು ಕಟ್ಕೊಳ್ಳೋದಕ್ಕೆ ನಮಗೆ ಗೊತ್ತಿಲ್ಲ. ಇವ್ರು ಕೊಡುವಂತ 2 ಕೋಟಿ ಎಕರೆಗೆ 2 ಕೋಟಿ ಅಂತಾರೆ. ತುಂಬ ಕುಟುಂಬದಲ್ಲಿ ಇರುವಂತವ್ರು 1 ಎಕರೆನೋ 2 ಎಕರೆನೋ ಜಮೀನು ಇರುತ್ತೆ. ಅವ್ರು ಕೊಡುವಂತ 4 ಕೋಟಿ ರೂಪಾಯಿ ಎಷ್ಟು ದಿನ ಅಂತ ಜೀವನ ಮಾಡೋದಕ್ಕಾಗುತ್ತೆ ಅವರು? ಮತ್ತೆ ಬೆಂಗಳೂರು ಕಡೆ ಬರ್ಬೇಕಾಗುತ್ತೆ, ಯಾವುದೋ ಸೆಕ್ಯೂರಿಟಿ ಕೆಲಸನೋ ಹೋಮ್ ಗಾರ್ಡ್ ಕೆಲಸನೋ ಮಾಡ್ಬೇಕಾಗುತ್ತೆ. ಇದನ್ನೆಲ್ಲ ಗೊತ್ತು ಇವತ್ತು ಅವರು ಅವರ ಜೀವನವನ್ನ ಕಟ್ಕೊತಾ ಇದ್ದಾರೆ, ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ ರೈತರು ಮತ್ತು ಅವ್ರ ಕುಟುಂಬ. ಇವತ್ತು ಅವ್ರ ಸ್ವಾವಲಂಬಿ ಬದುಕನ್ನ ಕಿತ್ಕೊಳ್ಳೋಕೆ ಹೊರಟಿರುವಂತಹ ರಾಜ್ಯ ಸರ್ಕಾರ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಬಹುತೇಕವಾಗಿ ಇವತ್ತು ಬಿಡದಿ ಇರ್ಬೋದು, ಆನೇಕಲ್ ಭಾಗ ಇರ್ಬೋದು, ಚಿಕ್ಕಬಳ್ಳಾಪುರ ಭಾಗ ಇರ್ಬೋದು, ಇರುವಂತ ಜಮೀನುಗಳನ್ನ ರೈತರು ದುಡಿಮೆ ಮಾಡ್ತಾ ಇರುವಂತ ಜಮೀನುಗಳನ್ನ ವಶಪಡಿಸ್ಕೊಳ್ಳೋದಕ್ಕೆ ಯಾಕೆ ಇಷ್ಟು ಹುಮ್ಮಸ್ಸಿನಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಂತ ನಮಗಂತೂ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರೆ, ಯಾಕೆಂದ್ರೆ ಅವತ್ತು ಇಲ್ಲಿ ಬರಗಾಲದಿಂದ ಜನ ಪೀಡಿತರಾಗಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಅಲ್ಲಿ ಈ ರೀತಿಯಾದಂತಹ ಚಟುವಟಿಕೆಗಳ ಕೈಗಾರಿಕೆಗಳಿಗೋ ಅಥವಾ AICTನೋ ಇನ್ನೊಂದು ಮಾಡಿದ್ರೆ ಅಲ್ಲೂ ಬದುಕು ಕಟ್ಕೊಳ್ಳೋದಕ್ಕೆ ಮತ್ತು ಜನ ವಲಸೆ ಹೋಗೋದನ್ನ ತಪ್ಪಿಸೋದಕ್ಕಾಗುತ್ತೆ.
ಅಲ್ಲಿ ಏನು ಕೃಷಿನೇ ಮಾಡೋಕ್ಕಾಗ್ತಾ ಇಲ್ಲ ರೈತರು, ಅವ್ರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕಾಗುತ್ತೆ. ಅದು ಬಿಟ್ಟು ಚೆನ್ನಾಗಿ ಕೃಷಿ ಮಾಡ್ತಾ ಇರುವಂಥ ಜಾಗದಲ್ಲೇ ಕೃಷಿ ಭೂಮಿಗಳನ್ನೇ ರಾಜ್ಯ ಸರ್ಕಾರ ಉಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ನಿಜವಾಗ್ಲೂ ಖಂಡನೀಯ. ಇದೇನು 9600 ಎಕರೆ ಹೇಳ್ತಾ ಇದ್ದೀವಿ, ಅದರಲ್ಲಿ 2600 ಎಕರೆ ಸರ್ಕಾರಿ ಭೂಮಿ. ಆ ಸರ್ಕಾರಿ ಭೂಮಿ ಇವತ್ತು ಯಾರ ಹೆಸರುಗಳಲ್ಲಿದೆ? ಇದು ಒಂದು ರೀತಿಯಾಗಿ ಕಡಿಮೆ ಕಟ್ಟಾಗುತ್ತೆ. ಯಾವ ಒಂದು ರೀತಿಯಾಗಿ ಸರ್ಕಾರಿ ಭೂಮಿಗಳನ್ನ ರಾಜಕಾರಣಿಗಳು ಒಡ್ಕೊಂಡು ಅದರಲ್ಲಿ ಹಣ ಮಾಡ್ಕೊಳ್ಳೋದಕ್ಕೆ ಹೊರಟಿರುವಂಥದ್ದು. ಮತ್ತೆ ರಾಜ್ಯ ಸರ್ಕಾರ ಒಂದು ಏನು ರಿಯಲ್ ಎಸ್ಟೇಟ್ ಏಜೆಂಟ್ ರೀತಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಅಂತ ಕಾಣುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು 80% ರೈತರು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ಇಲ್ಲಿ ಕೃಷಿ ಚಟುವಟಿಕೆ ನಡೀತಾ ಇಲ್ಲ ಅಂತ. ಇಲ್ಲಿ ಬೈಲಹೊಂಗಲದಲ್ಲಿ ಸುಮಾರು 443ನೇ ದಿನ ಇವತ್ತು ಏನು ಪ್ರತಿಭಟನೆ ಕಾಲಿಟ್ಟಿರುವಂಥದ್ದು. 443 ದಿನದಿಂದ ಪ್ರತಿಭಟಿಸ್ತಾ ಇರೋರು ನಿಜವಾಗ್ಲೂ ರೈತರಲ್ವಾ ಅನ್ನೋದೊಂದು ಆಶ್ಚರ್ಯ ಆಗುತ್ತೆ. ಆಮೇಲೆ 80% ರೈತರು ಯಾರು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅದನ್ನು ಅವರು ಬಹಿರಂಗಗೊಳಿಸಬೇಕು ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಒಂದು ದೊಡ್ಡ ಮಟ್ಟದ ರ್ಯಾಲಿಯನ್ನ ರೈತರ ನೇತೃತ್ವದಲ್ಲೇ ಆ ಭಾಗದ ಏನು ಬೈಲಹೊಂಗಲ ಮತ್ತು ಕುಚ್ಕಾರ್ನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ 9 ಗ್ರಾಮಗಳೇನು ಬರ್ತವೆ ಆ ಗ್ರಾಮದ ರೈತರನ್ನು ಸೇರಿಸಿಕೊಂಡು ಈ ರ್ಯಾಲಿಯನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಮಾಧ್ಯಮ ಸ್ನೇಹಿತರು ನಮಗೆ ಹೆಚ್ಚಿನ ಮಟ್ಟದಲ್ಲಿ ಈ ವಿಚಾರವಾಗಿ ಸಹಕಾರ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ.